ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ವಿಡಿಯೋದಾಗ ಇಂಡಿಯನ್ ಪೋಸ್ಟ್ ಒಳಗೆ ಗ್ರಾಮೀಣ ಡಾಕ್ ಸೇವಕ್ 21,000 ಮೇಲೆ ರಿಕ್ರೂಟ್ಮೆಂಟ್ ಆಗಿದೆ. ಆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡಕತ್ರಿಲ್ಲೇ ನಮ್ಮ ವೆಬ್ಸೈಟ್ ಒಳಗೆ ಆ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿವಿ. ಅಲ್ಲಿಂದ ಡೈರೆಕ್ಟಾಗಿ ಈ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ಇದು ನಮ್ಮ ವೆಬ್ಸೈಟ್. ಇಲ್ಲಿ ಲೇಟೆಸ್ಟ್ ನ್ಯೂಸ್ ಒಳಗೆ ನ್ಯೂ ಜಾಬ್ ಓಪನಿಂಗ್ಸಲ್ಲಿ 2ನೇ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ GDS ಆನ್ಲೈನ್ ಎಂಗೇಜ್ಮೆಂಟ್ ವೆಬ್ಸೈಟ್ಗೆ ಬರ್ತದೆ. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಬೋದು. ಇವಾಗ ಈ ಗ್ರಾಮೀಣ ಡಾಕ್ ಸೇವಕ್ಗೆ SSLC ಮೇಲೆ ರಿಕ್ರೂಟ್ಮೆಂಟ್ ಆಗಿದ್ದಾವೆ. ಸೊ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಮೊಬೈಲ್ ನಂಬರ್ ಮತ್ತು ಮೇಲ್ ಐಡಿಯನ್ನು OTP ತೊಗೊಂಡು ವ್ಯಾಲಿಡೇಷನ್ ಮಾಡಬೇಕು. ನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ನಿಮ್ಮ ನೇಮನ್ನು ಮತ್ತು ಫಾದರ್ ನೇಮು, ಆಮೇಲೆ ಡೇಟ್ ಆಫ್ ಬರ್ತು, ಜೆಂಡರು, ಕಮ್ಯುನಿಟಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸರ್ಕಲ್ಲು ಸೆಕೆಂಡರಿ ಸ್ಕೂಲ್ ಪಾಸ್ ಆಗಿದ್ದು ಸರ್ಕಲನ್ನು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಯಾವ ಇಯರ್ ಒಳಗೆ ನಿಮ್ಗೆ SSLC ಪಾಸ್ಔಟ್ ಆಗೈತಿ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಂಡ್ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಈ ಕೆಳಗಡೆ ಒಂದು ಕ್ಯಾಪ್ಚಾ ಐತಲ್ಲ, ಆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮ ಈ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ಸೊ ಈಗ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತೇಳಿ ತೋರ್ಸಾಗ್ತೈತಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು, ಆಮೇಲೆ ಡಿಸಬಿಲಿಟಿ ಇದ್ರೆ ಅದನ್ನು ನೀವು ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಲ್ಯಾಂಗ್ವೇಜ್ ಯಾವುದಿತ್ತು SSLC ಒಳಗೆ ಅಂದ್ರೆ ನೀವು ಲ್ಯಾಂಗ್ವೇಜಸ್ ಯಾವುವು, ಕನ್ನಡ, ಇಂಗ್ಲೀಷ್, ಹಿಂದಿ, ಹೀಗೆ ಲ್ಯಾಂಗ್ವೇಜಸ್ ಮಾತ್ರ, ಆಪ್ಷನಲ್ ಸಬ್ಜೆಕ್ಟ್ಸ್ ಅಲ್ಲ. ಲ್ಯಾಂಗ್ವೇಜಸಲ್ಲಿ ನೀವು ಯಾವ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ರಿ ಅನ್ನೋದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ನಂತರ ನಿಮ್ಮ ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀನಿ. ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ಈ ಪ್ರಿವ್ಯೂವಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಮತ್ತೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಸಬ್ಮಿಟ್ ಮಾಡಿದ್ರಿ ಅಂದರೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಈ ರೆಫರೆನ್ಸ್ ನಂಬರನ್ನು ನೀವು ಬರೆದಿಟ್ಕೋಬೇಕಾಗುತ್ತೆ. ನಂತರ ಅಲ್ಲಿಂದ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡ್ತೀರಿ. ಕಂಟಿನ್ಯೂ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಫಿಲ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾವನ್ನು ಸೈಡಲ್ಲಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗುತ್ತೆ. ಇವಾಗ ಈ ಸ್ಟೆಪ್ಪಲ್ಲಿ ನಿಮ್ಮ ಅಡ್ರೆಸ್ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. ನಂತರ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನನ್ನು ಕೂಡ ಈ ಸ್ಟೆಪ್ಪಲ್ಲಿ ನೀವು ನೀಡಬೇಕಾಗುತ್ತೆ. ಕ್ವಾಲಿಫಿಕೇಷನ್ ಡೀಟೇಲ್ಸ್ನಲ್ಲಿ ನೀವೀಗ ಆಲ್ರೆಡಿ ಕರ್ನಾಟಕ ಮತ್ತು ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡಿದ್ದೀರಿ. ಇಲ್ಲಿ ಬೋರ್ಡು ಆಮೇಲೆ ರಿಸಲ್ಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಏನಾದರೂ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೂ ನಿಮ್ಮ ಮಾರ್ಕ್ಸ್ಗಳನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇವಾಗ ನಿಮ್ಮ SSLC ಮಾರ್ಕ್ಸ್ಗಳು ಎಲ್ಲನೂ ಎಂಟ್ರಿ ಮಾಡ್ಕೊಂಡ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ನೀವು ಎಂಟರ್ ಮಾಡಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನ ಸೇವ್ ಆಕತಿ. ಇವಾಗ ಇಲ್ಲಿ ಪಾಪಪ್ ಬರ್ತೈತಿ. ಈ ಪಾಪಪ್ ಒಳಗೆ ಏನಾಯ್ತಪ್ಪ ಅಂದ್ರೆ ಒಂದ್ಸರಿ ನೀವು ಓಕೆ ಕ್ಲಿಕ್ ಮಾಡಿದ್ರಂದ್ರೆ ಮಾಡಿಫೈ ಮಾಡೋಕೆ ನಿಮ್ಗೆ ಇನ್ನೊಂದು ಸರಿ ಆಪ್ಷನ್ ಕೊಡಲ್ಲ. ಕರೆಕ್ಟಾಗಿ ನೋಡ್ಕೊಂಡು ಇದನ್ನು ಓಕೆ ಕ್ಲಿಕ್ ಮಾಡಿರಿ ಅಂತೇಳಿ ಹೇಳಕತ್ತಾರೆ. ಸೊ ನಾವೀಗ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಫಿಲ್ ಮಾಡೀವಿ. ಸೊ ಹಾಗಾಗಿ ಓಕೆ ಅಂತೇಳಿ ಕ್ಲಿಕ್ ಮಾಡ್ತೀವಿ. ದೆನ್ ಇವಾಗ ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಅಪ್ಲಿಕೇಶನು ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸರ್ಕಲ್ ಮತ್ತು ಡಿವಿಷನ್ನ ವೇಕೆನ್ಸಿಗಳಿಗೆ ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ. ಇಲ್ಲಿ ಪ್ರಿಫರೆನ್ಸ್ ಅಂದ್ರೆ ನೀವು ಜಾಬ್ಗೆ ಇಷ್ಟಪಡ್ತಿರೋ ಫಸ್ಟ್ ಆಯ್ಕೆ, ಮೊದಲ ಆಯ್ಕೆಯಿಂದ ಕೊನೆಯ ಆಯ್ಕೆವರೆಗೆ ನೀವು ಯಾವ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಕತಿ. ಸೊ ಹಾಗಾಗಿ ನೀವು ಸೆಲೆಕ್ಟ್ ಮಾಡಿರೋ ಸರ್ಕಲ್ ಮತ್ತು ಡಿವಿಷನ್ ಒಳಗೆ ಖಾಲಿ ಇರೋ ವೇಕೆನ್ಸಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗಿರ್ತೈತಿ. ಲಾಸ್ಟಲ್ಲಿ ಕಾಣ್ತಾ ಇರೋ ಪ್ರಿಫರೆನ್ಸ್ ಕಾಲಮ್ ಒಳಗೆ ನಿಮ್ಮ ಪ್ರಿಫರೆನ್ಸ್ ನಂಬರನ್ನು ಎಂಟ್ರಿ ಮಾಡ್ಕೊಂಡು ಎಲ್ಲ ಪ್ರಿಫರೆನ್ಸನ್ನು ನೀವು ಎಂಟರ್ ಮಾಡಿದ ಮೇಲೆ ಲಾಸ್ಟಿಗೆ ಒಂದು ಡಿಕ್ಲರೇಷನ್ ಕೊಟ್ಟಾರ. ಡಿಕ್ಲರೇಷನ್ ಚೆಕ್ ಮಾರ್ಕನ್ನು ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಆಗುತ್ತೆ. ಜನರಲ್ದವ್ರಿಗೆ ಒಂದು 100 ರೂಪಾಯಿಯನ್ನು ಪೇಮೆಂಟ್ ಆಗಿ ಇಟ್ಟಿದ್ದಾರೆ. ಬಟ್ SC ST ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಇಲ್ಲಿ ಯಾವುದೂ ಪೇಮೆಂಟನ್ನು ಇಡಲಾಗಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನನ್ನು ನೀವು
ಸಬ್ಮಿಷನ್ ಮಾಡ್ಬೋದು, ಅದು ಫ್ರೀ ಆಫ್ ಕಾಸ್ಟ್ ಒಳಗೆ. ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು ರೆಸಿಪ್ಟ್ ಜನ್ರೇಟ್ ಆಕತಿ. ಈ ರೆಸಿಪ್ಟನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೇಕಾಕತಿ. ಇದು ನೋಡ್ರಿ ಸ್ನೇಹಿತರೆ ಈ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್. ಇದು ನೋಡ್ರಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ವಿಷಯ ಆಗಿತ್ತು. ಪೋಸ್ಟ್ ಒಳಗೆ 21,000ಕ್ಕೂ ಹೆಚ್ಚು ರಿಕ್ರೂಟ್ಮೆಂಟ್ ಆಗಿದೆ. ಆ ರಿಕ್ರೂಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಇದೇ ಥರನಾದ ಹೊಸ ವಿಡಿಯೋಗಳು ನಿಮಗೆ ಬರ್ತಾ ಇರ್ತದೆ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.